ಹನುಮಂತನಿಗೆ ನೀಡಿದ ಕೆಲವು ವರಗಳು ಇಲ್ಲಿವೆ. ಬ್ರಹ್ಮದೇವನು ಅವನಿಗೆ ದೀರ್ಘಾಯುಷ್ಯದ ವರವನ್ನು ನೀಡಿದನು, ಒಳ್ಳೆಯ ಜನರಲ್ಲಿ ಭಯವನ್ನು ಕೊಲ್ಲುವ ಮತ್ತು ಶತ್ರುಗಳಲ್ಲಿ ಭಯವನ್ನು ಉಂಟುಮಾಡುವ ಶಕ್ತಿ ಮತ್ತು ಅವನ ದೇಹವನ್ನು ಇಚ್ಛೆಯಂತೆ ಪರಿವರ್ತಿಸುವ ಸಾಮರ್ಥ್ಯವನ್ನು ಸಹ ನೀಡಲಾಯಿತು. ಭಗವಾನ್ ಶಿವನು ಅವನಿಗೆ ಶಿವ ಅಥವಾ ಅವನ ಆಯುಧಗಳಿಂದ ಮರಣದ ಅವೇದನೀಯತೆಯ ವರವನ್ನು ನೀಡಿದನು. ಇಂದ್ರನ ಅತ್ಯಂತ ಶಕ್ತಿಶಾಲಿ ಆಯುಧವಾದ ವಜ್ರ ಗೆ ಇಂದ್ರನು ಅವೇದನೀಯತೆಯ ವರವನ್ನು ನೀಡಿದನು. ವರುಣನು ಅವನಿಗೆ ನೀರಿನಿಂದ ರಕ್ಷಣೆ ನೀಡಿದನು. ಅಗ್ನಿ ಅವನಿಗೆ ಬೆಂಕಿಯ ವಿರುದ್ಧ ವಿನಾಯಿತಿ ನೀಡಿತು. ಭಗವಾನ್ ರಾಮನು ಹನುಮಂತನಿಗೆ ಅಮರತ್ವದ ವರವನ್ನು ನೀಡಿದನು, ಆದ್ದರಿಂದ ಅವನು ಭಗವಾನ್ ರಾಮನ ಭಕ್ತರನ್ನು ಪ್ರಪಂಚದ ಅಂತ್ಯದವರೆಗೆ ರಕ್ಷಿಸುತ್ತಾನೆ. ಯಮನು ಅವನ ದಂಡನೆಯ ದಂಡಕ್ಕೆ ಆರೋಗ್ಯ ಮತ್ತು ಅವೇದನೀಯತೆಯ ವರವನ್ನು ನೀಡಿದನು. ಕುಬೇರನು ಅವನಿಗೆ ತನ್ನ ಗದೆಯು ಹಾನಿ ಮಾಡುವುದಿಲ್ಲ ಮತ್ತು ಯುದ್ಧದಲ್ಲಿ ದಣಿದಿಲ್ಲ ಎಂದು ವರವನ್ನು ನೀಡಿದನು. ವಿಶ್ವಕರ್ಮನು ತಾನು ಮಾಡಿದ ಆಯುಧಗಳಿಗೆ ಅವೇದನೀಯನಾಗುವ ವರವನ್ನು ನೀಡಿದನು. ವಾಯುವು ಅವನಿಗಿಂತ ವೇಗದ ವರವನ್ನು ಕೊಟ್ಟನು. ಹನುಮಂತನು ಸೂರ್ಯ ನಮಸ್ಕಾರ ವನ್ನು ಕಂಡುಹಿಡಿದನು. ಹನುಮಂತನು ತನ್ನ ಗುರುವಾದ ಸೂರ್ಯನಿಗೆ ತನ್ನ ಗುರುದಕ್ಷಿಣೆ ಯನ್ನು ನೀಡಲು ಮುಂದಾದನು, ಆದರೆ ಅವನು ನಯವಾಗಿ ನಿರಾಕರಿಸಿದನು. ಆದ್ದರಿಂದ ಹನುಮಂತನು ತನ್ನ ಕೃತಜ್ಞತೆ ಮತ್ತು ನಮಸ್ಕಾರಗಳನ್ನು ಅರ್ಪಿಸುವ ಮೂಲಕ ತನ್ನ ಶಿಕ್ಷಕರನ್ನು ಗೌರವಿಸಲು ನಿರ್ಧರಿಸಿದನು. ಪ್ರತಿದಿನ ಆಕಾಶದಾದ್ಯಂತ ಸೂರ್ಯನ ಚಲನೆಯನ್ನು ಅನುಕರಿಸಿದನು. ಹೀಗಾಗಿ ಸೂರ್ಯ ನಮಸ್ಕಾರವು ಹನುಮಂತನ ಗುರುದಕ್ಷಿಣೆಯಾಗಿ ಅವರ ಗುರುವಾದ ಸೂರ್ಯನಿಗೆ ಜನಿಸಿದರು.